ಹೆಣ್ಮಕ್ಳಿಗೆ ಮೆನಪಾಸ್ ಆಗಿಬಿಟ್ರೆ 45-50 ಇಯರ್ಸ್ ಆ ರೇಂಜಲ್ಲಿ ಇರ್ತಕ್ಕಂಥವ್ರಿಗೆ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಅವರು ಕೂಡ ಪ್ರಯತ್ನನ ಬಿಟ್ಬಿಡ್ತಾರೆ. 100, 105, 110 ಹಿಂಗೆ ವೆಯ್ಟ್ ಹಂಗೆ ಮೇಂಟೈನ್ ಹಾಕೊಂಡು ಹೋಗ್ಬಿಡುತ್ತೆ. ಬಟ್ ನಮ್ಮ ಹತ್ರ ಮೇಡಮ್ ಇದ್ದಾರೆ, ಅವರು ಆಲ್ಮೋಸ್ಟು 6 ಮಂತ್ಸಲ್ಲಿ 105 kg ಇದ್ದರು, ಇವಾಗ 91 kg ಆಗಿದೆ, 14 kg ವೆಯ್ಟ್ ಲಾಸ್ ಆಗಿದೆ. ಅವ್ರು ಹೆಂಗೆ ವೆಯ್ಟ್ ಲಾಸ್ ಆದರು ಅಂತ ಪ್ರಾಕ್ಟಿಕಲ್ ಸಜೆಷನ್ ಅವರ ಒಂದು ಮಾತಲ್ಲಿ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಬಂದಿದ್ದು ಆಕ್ಚುಲಿ ಮಂಡಿ ನೋವಿಗೆ ಅಲ್ವಾ? ಹೌದು. ಮಂಡಿ ನೋವು ಎಷ್ಟು % ಕಡಿಮೆ ಆಗಿದೆ? ಮಂಡಿ ನೋವು ಆಲ್ಮೋಸ್ಟ್ 93-94% ಕಮ್ಮಿ ಆಗಿದೆ. ಓಕೆ. ವೆಯ್ಟ್ ಲಾಸ್ ಎಷ್ಟಾಗಿದ್ದೀರಾ? 91. ಅಲ್ಲ, ಇವಾಗ ಆಗಿರೋದು. ಮುಂಚೆ ಎಷ್ಟಿದ್ರಿ? 104 ಇದ್ರಾ? 104, 105 ಇದ್ದೆ. ಓಕೆ. ಈಗ 91. 91. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವು ಏನೇನು ಮೆಥಡ್ ಇವಾಗ ಇಲ್ಲಿಗೆ ಬಂದ್ಮೇಲೆ ಏನೇನು ಮೆಥಡ್ ಫಾಲೋ ಮಾಡಿದ್ದೀರಿ? ನೀವು ಹೇಳಿದೆಲ್ಲ ಮೆಥಡ್. ಓನ್ಲಿ 2 times I started eating food. ಮಾರ್ನಿಂಗ್ ಅರೌಂಡ್ 9:30-10 o'clock. ಆಮೇಲೆ ಸಾಯಂಕಾಲ 3:30-4 ಅಷ್ಟೇ. ಓಕೆ. ಎರಡೇ ಊಟ? ಎರಡೇ ಊಟ. ಮಧ್ಯಾಹ್ನ ಏನು ತಿನ್ನಲ್ಲ, ಮತ್ತೆ ಸಾಯಂಕಾಲ ನೈಟಲ್ಲಿ ಏನು ತಿನ್ನಲ್ಲ? ನಾನ್ ವೆಜ್ ನೀವು ಹೇಳಿದಾಗೆ ಗೋಟ್ ಮೀಟ್ ಮತ್ತೆ ನಾಟಿ ಕೋಳಿ, ಕರೆಕ್ಟ್, ಅದೆಲ್ಲ ತಿಂದಿದ್ದೀನಿ. ಬೆಳಗ್ಗೆ ಏನು ತಿಂತೀರಾ? ಬೆಳಗ್ಗೆಯಿಂದ ನಿಮ್ಮ ದಿನಚರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ? ರಾಗಿ ರೊಟ್ಟಿ. ಓಕೆ. ಅಲ್ಲ, ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಏನು? ಅದೇ ಬೆಳಿಗ್ಗೆ ಎದ್ದ ತಕ್ಷಣನೇ ಬಿಸಿನೀರು ಕುಡಿತೀರಾ? ಬಿಸಿನೀರು ಕುಡಿತೀನಿ. ಓಕೆ. ಕೊಕೊನಟ್ ಆಯಿಲ್ ತಗೊಂತೀರಾ? ಕೊಬ್ಬರಿ ಎಣ್ಣೆ ಕುಡಿತೀರಾ? ಆಯಿಲ್ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂತಿಲ್ಲ, ಮಿಸ್ ಮಾಡ್ತಾ ಇದ್ದೀರಾ. ಓಕೆ. ಆಮೇಲೆ ಮತ್ತೆ ಕೋರಿಯಂಡರ್ ಲೀವ್ಸ್ ವಿತ್ ಲಿಂಬು, ಕರೆಕ್ಟ್, ದಟ್ ಒನ್, ಅಂಡ್ ನೆಲ್ಲಿಕಾಯಿ ಜ್ಯೂಸ್. ಓಕೆ. ಇದೆಲ್ಲ ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ವೆಜಿಟೇಬಲ್ ಜ್ಯೂಸ್ ಎಲ್ಲ ಸಾಮಾನ್ಯ. ಓಕೆ. ಆಮೇಲೆ ಅದಾದ್ಮೇಲೆ ಏನು ಮಾಡ್ತೀರಾ? ಏನಾಗುತ್ತೆ ಬಾಡಿಗೆ? ಅದಾದ್ಮೇಲೆ ಈ ಜ್ಯೂಸ್ಗಳನ್ನೆಲ್ಲ ಆದ್ಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಅದಕ್ಕೆ ಸೋರೆಕಾಯಿ ತುರಿದು ಬಿಟ್ಟು ಹಾಕಿ, ಆನಿಯನ್ ಅದೆಲ್ಲ ಹಾಕಿ ಹೆವಿ ಫುಡ್ ಚೆನ್ನಾಗಿ ಅದು ತಿನ್ಬಿಡ್ತೀನಿ. ಎಷ್ಟು ರೊಟ್ಟಿ ತಿಂತೀರಾ? ಒಂದು ಬಿಗ್ ರೊಟ್ಟಿ. ಓಕೆ. ಅದೆಲ್ಲ ಅದರಲ್ಲೇ ಫುಲ್ ಆಗ್ಬಿಡುತ್ತೆ. ಓಕೆ. ಅದಾದ್ಮೇಲೆ ಡೈಲಿ ಅದೇ ತಿಂತೀರಾ ಅಥವಾ ಒಂದೊಂದು ದಿನ ಮೆನು ಚೇಂಜ್? ಒಂದೊಂದು ದಿನ ಇನ್ನೊಂದ್ಸತಿ ಜೋಳದ ರೊಟ್ಟಿ. ಒಂದು 3-4 ಮೆನು ಹೇಳ್ತೀರಾ? ರಾಗಿ ರೊಟ್ಟಿ ಒಂದಿನ, ಜೋಳದ ರೊಟ್ಟಿ ಒಂದಿನ, ಜೋಳದ ರೊಟ್ಟಿ ಒಂದಿನ, ಜೋಳದ ಪಡ್ಡು, ಆಮೇಲೆ ಸಮ್ಟೈಮ್ಸ್ ಅಕ್ಕಿ ಪಡ್ಡು, ಅದು